ಈ ಶಕ್ತಿ ಸೂತ್ರ ಇದೆಯಲ್ಲ, ಇದು ಶಕ್ತಿಯನ್ನು ಸಂಪಾದನೆ ಮಾಡುವಂತಹ ಒಂದು ವಿದ್ಯೆ, ಶಕ್ತಿಯನ್ನು ಸಂರಕ್ಷಣೆ ಮಾಡುವಂತಹ ಒಂದು ವಿದ್ಯೆ. ಯಾರು ಶಕ್ತಿವಂತರಾಗಬೇಕು ಅಂತ ಬಯಸ್ತಾರೋ ಅವರಿಗೆ ಒಳ್ಳೆ ಮಾರ್ಗದರ್ಶನ ಮಾಡುವಂತಹ ಒಂದು ವಿದ್ಯೆ. ಈ ಶಕ್ತಿ ಸೂತ್ರ ಇದೆಯಲ್ಲ, ಇದು ಓದಿದರೆ, ನೋಡಿದರೆ, ಕೇಳಿದರೆ ಏನೂ ಪ್ರಯೋಜನ ಇಲ್ಲ, ಅದು ಅರ್ಥವಾಗಲ್ಲ. ಅದನ್ನು ತರಬೇತಿ ಪಡಿಬೇಕು. ತರಬೇತಿ ಪಡೆದು ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ನಿಮಗೆ ಅದರಿಂದ ತುಂಬ ಉಪಯೋಗ ಆಗುತ್ತೆ. ನೀವು ನಾನು ಬುದ್ಧಿವಂತ, ನನಗೆಲ್ಲ ಗೊತ್ತಿದೆ ಅನ್ನೋ ಮನೋಭಾವ ಇದ್ದರೆ ಅದನ್ನು ಈ ಕ್ಷಣವೇ ತೆಗೆದುಬಿಡಿ. ಪ್ರತಿದಿನ ಪ್ರತಿ ಕ್ಷಣ ನಾವು ಕಲಿಯೋದು ಭಾಳಷ್ಟಿದೆ. ನಾವು ವಿದ್ಯೆಯನ್ನು ಕಲಿಬೇಕು, ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಅದನ್ನು ನಾವು ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿದೆ, ನನಗೆ ಸರ್ವಜ್ಞ, ನಾನೆಲ್ಲ ಗೊತ್ತಿದೆ, ನನಗೆಲ್ಲ ತಿಳುವಳಿಕೆ ಇದೆ ಅಂತ ಮಾತ್ರ ಅಂದ್ಕೋಬೇಡಿ. ಇರ್ಬೋದು, ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತಿರಬಹುದು, ಆದರೆ ಆಳವಾಗಿ ವಿಷಯ ಗೊತ್ತಿರೋದಿಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಯಾವತ್ತೂ ನಾನು ಬುದ್ಧಿವಂತ ಅಂತ ಅಂದ್ಕೋಬೇಡಿ. ಎಲ್ಲ ವಿಷಯನೂ ನಾವು ಸ್ವಲ್ಪ ಗೊತ್ತಿರುತ್ತೆ, ಆದರೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ದೇಹದ ಒಳಗಡೆ ಒಂದು ಪ್ರಪಂಚ ಇದೆ. ಆ ಪ್ರಪಂಚ ನೀನು ಅರ್ಥ ಮಾಡ್ಕೋಬೇಕು. ಆ ಪ್ರಪಂಚದ ಬಗ್ಗೆ ನೀನು ತಿಳ್ಕೋಬೇಕು. ಯಾರೇ ಆಗಲಿ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾರೇ ಆಗಲಿ, ಅವರು ನಮ್ಮ ದೇಹದ ಒಳಗಡೆ ಏನಿದೆ, ನಮ್ಮ ದೇಹದ ಒಳಗಡೆ ಯಾವ ಶಕ್ತಿ ಕೆಲಸ ಮಾಡುತ್ತೆ, ನಾವು ನಮ್ಮ ದೇಹದ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದನ್ನು ಕಲೀಲೇಬೇಕು. ಅದು ಗೊತ್ತಿಲ್ಲದಲೇ ಜೀವನ ಮಾಡಲೇಬಾರ್ದು. ಇದು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ. ಶಕ್ತಿಯೇ ನಮ್ಮ ಉಸಿರು. ನಾವು ಏನು ಉಸಿರಾಡ್ತೀವಲ್ಲ, ಅದು ನಮ್ಮ ಶಕ್ತಿಯ ಮೇಲೆ ಡಿಪೆಂಡ್ ಆಗಿದೆ. ಉಸಿರಾಡದೇ ಇದ್ದರೆ ಶಕ್ತಿ ಇಲ್ಲ ಅಂತ ಅರ್ಥ. ಉಸಿರಾಡ್ತಾ ಇದ್ದರೆ ಶಕ್ತಿ ಇದೆ ಅಂತ ಅರ್ಥ. ನೀನು ಎಷ್ಟು ಜೋರಾಗಿ ಉಸಿರಾಡ್ತೀಯ ಅದು ನಿನ್ನ ಶಕ್ತಿಯನ್ನು ತೋರಿಸುತ್ತೆ. ನೀನು ಕುಂತ್ಕೊಂಡಾಗ ನೀನು ಉಸಿರಾಡೋದನ್ನು ಅಕ್ಕಪಕ್ಕದವರಿಗೆ ಕೇಳಿಸ್ಬೇಕು. ಆ ಥರ ಉಸಿರಾಡಬೇಕು. ಆಗ ನಿನ್ನಲ್ಲಿ ಅಪಾರವಾದ ಶಕ್ತಿ ಇದೆ ಅಂತ ಅರ್ಥ. ನೀನು ಉಸಿರಾಡೋದು ನಿನಗೇ ಕೇಳಿಸಲ್ಲ, ಅಕ್ಕಪಕ್ಕದವರಿಗೂ ಕೇಳಿಸಲ್ಲ, ನಿನ್ನಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ. ಶಕ್ತಿ ಜಾಸ್ತಿ ಆದಂಗೆಲ್ಲ ನಿನ್ನ ಉಸಿರಾಟ ಕೂಡ ಜಾಸ್ತಿ ಆಗುತ್ತೆ. ಇದು ಸುಮ್ಮನೆ ನಿನಗೆ ಗೊತ್ತಿರಲಿ ಅಂತ ಹೇಳಿದೆ. ಅತಿಯಾಗಿ ವ್ಯಾಯಾಮ ಒಳ್ಳೆಯದಲ್ಲ. ಅತಿಯಾಗಿ ವ್ಯಾಯಾಮ ಮಾಡೋದರಿಂದ ದೇಹ ಶಕ್ತಿ ನಾಶ ಆಗುತ್ತೆ. ಅತಿಯಾಗಿ ವ್ಯಾಯಾಮ ಮಾಡೋದರಿಂದ ಅಂಗಾಂಗಗಳೆಲ್ಲ ವೀಕ್ ಆಗ್ತವೆ. ಅತಿಯಾಗಿ ವ್ಯಾಯಾಮ ಮಾಡೋದರಿಂದ ಶಕ್ತಿ ಖರ್ಚಾಗುತ್ತೆ. ನೀನು 10 ವರ್ಷಕ್ಕೆ ಬೇಕಾದಂತಹ ಶಕ್ತಿಯನ್ನು 10 ನಿಮಿಷದಲ್ಲಿ ಅಥವಾ 1 ಗಂಟೆಯಲ್ಲಿ ನೀನು ಕಳೆದು ಬಿಡ್ಬೋದು. ಆದರೆ ವ್ಯಾಯಾಮ ಅಂದರೆ ಏನು, ವ್ಯಾಯಾಮ ಯಾವ ರೀತಿ ಮಾಡಬೇಕು, ವ್ಯಾಯಾಮ ಎಷ್ಟು ಮಾಡಬೇಕು, ಅದು ಗುರುಗಳಿಂದ ಕೇಳಿ ತರಬೇತಿ ಪಡೆದು ಮಾಡಬೇಕು. ಮನುಷ್ಯ ವ್ಯಾಯಾಮದ ಅವಶ್ಯಕತೆ ಇಲ್ಲ.
ಮನೆ ಕೆಲಸ ಮತ್ತು ನಾವು ಜೀವನ ಮಾಡೋದಕ್ಕೆ ಏನಾದರೂ ಒಂದು ಕೆಲಸ ಮಾಡ್ತಾಯಿರ್ತೀವಿ. ಆ ಕೆಲಸನ ನಿಷ್ಠೆಯಿಂದ ಮಾಡಿದರೆ ಅದೇ ವ್ಯಾಯಾಮ. ದೇವರ ಪೂಜೆ, ದೇವರ ಧ್ಯಾನ, ದೇವಸ್ಥಾನಕ್ಕೆ ಹೋಗೋದು, ಅದನ್ನು ಗುರುಗಳಿಂದ ತರಬೇತಿ ಪಡೆದರೆ ಅದೇ ಒಂದು ವ್ಯಾಯಾಮ. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿಯೋದೇ ಒಂದು ವ್ಯಾಯಾಮ. ಮನೆಯಲ್ಲಿ ದೇವ್ರ ಪೂಜೆ ಮಾಡೋದೇ ಒಂದು ವ್ಯಾಯಾಮ. ಮನೆ ಕೆಲಸ ಮಾಡೋದೇ ಒಂದು ವ್ಯಾಯಾಮ. ಕೈ ಕಾಲು ದೇವರು ನಮಗೆ ಏನಕ್ಕೆ ಕೊಟ್ಟಿದ್ದಾನೆ, ಎಷ್ಟು ಬಳಸಬೇಕು ಅಷ್ಟನ್ನೇ ಬಳಸಬೇಕು. ದೇಹದ ಒಳಗಡೆ ಅಂಗಾಂಗಗಳು ತುಂಬ ಸ್ಮೂತಾಗಿರ್ತವೆ. ದೇಹದ ಒಳಗಡೆ ನರಗಳು ತುಂಬ ಸ್ಮೂತಾಗಿರ್ತವೆ. ಅವುಗಳನ್ನು ಡ್ಯಾಮೇಜ್ ಮಾಡಬಾರ್ದು. ಅತಿಯಾಗಿ ವ್ಯಾಯಾಮ ಮಾಡಿ ನಿನ್ನ ದೇಹದ ಒಳಗಡೆ ಇರ್ತಕ್ಕಂಥ ರಕ್ತ, ಮೂಳೆ, ಮಾಂಸ ಮತ್ತು ನರಗಳು ಇವನ್ನು ಡ್ಯಾಮೇಜ್ ಮಾಡಬಾರ್ದು. ಅವು ನಾರ್ಮಲ್ಲಾಗಿರಬೇಕು. ಪ್ಲಸ್ ಅವು ತಮ್ಮ ಕೆಲಸವನ್ನು ತಾವು ಕರೆಕ್ಟಾಗಿ ಮಾಡೋದಕ್ಕೆ ನಾವು ಅನುಕೂಲ ಮಾಡಿ ಕೊಡಬೇಕು. ನೀನು ಯಾವಾಗಲೂ ಭೂಸ್ಪರ್ಶ ಮಾಡಿರಬೇಕು ಮತ್ತು ಯಾವಾಗಲೂ ಕೈ ಕಾಲು ಉಪಯೋಗಿಸಿ ಕೆಲಸ ಮಾಡಬೇಕು. ನೀವು ನಿಮ್ಮ ಹತ್ತಿರದ ಗುರುಗಳ ಹತ್ರ ಹೋಗಿ ನಾವು ದೇವರ ಒಂದು ಪೂಜೆ, ದೇವಸ್ಥಾನ, ಅದರ ಬಗ್ಗೆ ನೀವು ಆಚಾರ ವಿಚಾರಗಳು, ಶಾಸ್ತ್ರ ಸಂಪ್ರದಾಯಗಳನ್ನು ಕಲಿಬೇಕು. ಅದು ತುಂಬ ಒಳ್ಳೆಯ ವ್ಯಾಯಾಮ. ವ್ಯಾಯಾಮ ಮಾಡೋದರಿಂದ ಏನೇನು ಲಾಭಗಳಿದ್ದಾವೆ, ಯಾರು ವ್ಯಾಯಾಮ ಮಾಡಬೇಕು, ಯಾರು ವ್ಯಾಯಾಮ ಮಾಡಬಾರ್ದು, ವ್ಯಾಯಾಮ ಮಾಡೋದ್ರಿಂದ ಏನೇನು ಅನಾಹುತಗಳಾಗ್ತವೆ, ಅದನ್ನೆಲ್ಲ ನೀವು ನಿಮ್ಮ ಗುರುಗಳಿಂದ ಕೇಳಿ ತಿಳಿಯಿರಿ. ನಾವು ವ್ಯಾಯಾಮ ಮಾಡೋದರಿಂದ, ಅತಿಯಾಗಿ ವ್ಯಾಯಾಮ ಮಾಡೋದರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಡ್ಯಾಮೇಜ್ ಆಗುತ್ತೆ. ಬ್ರೈನಿಗೆ ಡ್ಯಾಮೇಜ್ ಆಗುತ್ತೆ, ಹಾರ್ಟಿಗೆ ಡ್ಯಾಮೇಜ್ ಆಗುತ್ತೆ, ಲಂಗ್ಸಿಗೆ ಡ್ಯಾಮೇಜ್ ಆಗುತ್ತೆ ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಅತಿಯಾಗಿ ವ್ಯಾಯಾಮ ಮಾಡಬೇಡಿ. ನಮ್ಮ ಶಕ್ತಿ ಸೂತ್ರದ ಪ್ರಕಾರ ನಾವು ವ್ಯಾಯಾಮ ಮಾಡೋದನ್ನು ನಿಷೇಧಿಸ್ತೀವಿ. ಯಾಕೆ ಅಂತಂದರೆ ವ್ಯಾಯಾಮ ಮಾಡೋದು ಮನುಷ್ಯನ ದೇಹಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ವ್ಯಾಯಾಮ ಮಾಡಲೇಬೇಕು ಅಂದರೆ ಭಕ್ತಿ ಮಾರ್ಗ ಅನುಸರಿಸ್ರಿ. ನೀವು ಎಷ್ಟು ಭಕ್ತಿಯಿಂದ ನಡ್ಕೋತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ನೀನೊಬ್ಬ ಒಳ್ಳೆಯವನಾಗ್ಬಿಟ್ರೆ ಇಡೀ ಜಗತ್ತೇ ಒಳ್ಳೆಯದಾಗುತ್ತೆ, ಒಳ್ಳೆಯವರಾಗ್ತಾರೆ. ಒಬ್ಬ ಮನುಷ್ಯ ಒಳ್ಳೆಯವನಾಗೋದ್ರಿಂದ ನೂರಾರು ತಪ್ಪುಗಳನ್ನು ಮಾಡೋದಿಲ್ಲ. ಅದೇ ದೇಶ ಸೇವೆ. ನೀನು ಒಂದಂತ ತಿಳ್ಕೊ, ನೀನು ಚೆನ್ನಾಗಿದ್ದರೆ ಇಡೀ ದೇಶ ಚೆನ್ನಾಗಿರುತ್ತೆ, ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ. ನೀನು ಚೆನ್ನಾಗಿಲ್ಲ ಅಂದರೆ ಇಡೀ ದೇಶ ಚೆನ್ನಾಗಿಲ್ಲ, ಈ ಪ್ರಪಂಚ ಚೆನ್ನಾಗಿಲ್ಲ ಅಂತ ಅರ್ಥ. ನೀನು ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ದೇಹದ ಒಳಗಿನ ಪ್ರಪಂಚ ಅದ್ರ ಬಗ್ಗೆ ತಿಳ್ಕೊ. ಒಳ್ಳೆ ಮನುಷ್ಯನಾಗು. ಒಬ್ಬ ಒಳ್ಳೆ ಮನುಷ್ಯನಾಗು ಅಂದರೆ ನೂರಾರು ತಪ್ಪುಗಳನ್ನು ಮಾಡಬೇಡ ಅಂತ ಅರ್ಥ. ನೀನೊಬ್ಬ ಒಳ್ಳೆ ಮನುಷ್ಯನಾಗ್ಬಿಟ್ರೆ ಇಡೀ ಜಗತ್ತೇ ಒಳ್ಳೆಯದಾಗತ್ತೆ. ನೀನು ಜಗತ್ತಿನ ಬಗ್ಗೆ, ಜನಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕು. ನೀನು ಚೆನ್ನಾಗಿರಬೇಕು, ನೀನು ಶಕ್ತಿಶಾಲಿಯಾಗಿರಬೇಕು, ನೀನು ಜ್ಞಾನಿಯಾಗಿರಬೇಕು. ಆಗ ಇಡೀ ಪ್ರಪಂಚನೇ ಹಾಗೇ ಇರುತ್ತೆ. ನೀನು ನೋಡುವ ದೃಷ್ಟಿನೂ ಹಾಗೇ ಇರುತ್ತೆ. ಇದೆಲ್ಲ ತರಬೇತಿ ಪಡಿಬೇಕು. ನೀನು ಗುರುಗಳಿಂದ ತರಬೇತಿ ಪಡಿಬೇಕು. ಒಂದಂತೂ ನೆನಪಿನಲ್ಲಿಟ್ಕೋ, ಕೇವಲ ನೋಡೋದ್ರಿಂದ ಕೇಳೋದ್ರಿಂದ ಏನೂ ನಿನಗೆ ಉಪಯೋಗ ಇಲ್ಲ. ಏನೋ ಒಂದು ಸ್ವಲ್ಪ 25% ಉಪಯೋಗ ಆಗ್ಬೋದು. ಆದರೆ ನೀನು ಅದನ್ನು ಅನುಭವಿಸ್ಬೇಕು, ತರಬೇತಿ ಪಡಿಬೇಕು. ಅನುಭವದಿಂದ ಬಂದಂಥ ಜ್ಞಾನವನ್ನು ನೀನು ಜೀವನದಲ್ಲಿ ಉಪಯೋಗಿಸ್ಬೇಕು, ನೀನು ಅಳವಡಿಸ್ಕೋಬೇಕು.
ನೀನು ಇವತ್ತಿನವರೆಗೂ ನಿನಗೆ ಯಾರೂ ಹೇಳಿಲ್ಲ. ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಅರಿವಿರಬೇಕು, ಅದನ್ನು ನಿನಗ್ಯಾರೂ ಹೇಳಿಲ್ಲ. ಮನುಷ್ಯತ್ವ, ಅದೇ ಮನುಷ್ಯತ್ವ. ನಮ್ಮನ್ನು ನಾವು ತಿಳ್ಕೊಂಡು ನಾವ್ಯಾರು, ನಮ್ಮ ಕರ್ತವ್ಯ ಏನು, ನಮ್ಮ ದೇಹದ ಒಳಗಡೆ ಏನಿದೆ, ಯಾವ ಶಕ್ತಿ ಕೆಲಸ ಮಾಡುತ್ತೆ, ನಿನ್ನ ಬಗ್ಗೆ ನಿನಗೆ ಅರಿವಿರಬೇಕು. ನೀನು ಏನೇ ಮಾಡಿದರೂ ಆ ಒಂದು ಕಾರ್ಯದ ಬಗ್ಗೆ ಸ್ಪಷ್ಟತೆ ಇರಬೇಕು, ಸ್ಪಷ್ಟ ಜ್ಞಾನ ಇರಬೇಕು. ಅದಕ್ಕೆ ನೀನು ಗುರುಗಳನ್ನು ಆಶ್ರಯಿಸಬೇಕು. ಮೊದಲು ನಿನ್ನನ್ನು ನೀನು ಅರಿಬೇಕು. ನೀನು ಯಾರು, ನಿನ್ನ ಕರ್ತವ್ಯ ಏನು, ನಿನ್ನ ದೇಹದ ಒಳಗಡೆ ಒಂದು ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ನೀನು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳಬೇಕು ಅನ್ನೋದನ್ನು ಕಲಿಬೇಕು. ನಿನಗೆ ಇವತ್ತಿನವರೆಗೂ ಇದನ್ನು ಯಾರೂ ಹೇಳ್ಕೊಟ್ಟಿಲ್ಲ. ನೀನು ಇಷ್ಟ ಬಂದಂಗೆ ಜೀವನ ಮಾಡ್ತಾಯಿದ್ದೀಯ, ಅದು ಒಳ್ಳೆಯದಲ್ಲ. ನೋಡಿ, ನಿನಗೆ ಹುಟ್ಟೋ ಮಕ್ಕಳ ಬಗ್ಗೆ ಯೋಚನೆ ಮಾಡು, ನಿನ್ನ ವಂಶದ ಬಗ್ಗೆ ಯೋಚನೆ ಮಾಡು. ಅವರೆಲ್ಲ ಚೆನ್ನಾಗಿರಬೇಕು ಅಂಥೇಳಿ ಅನಿಸಿದರೆ ನೀನು ಮೊದಲು ಚೆನ್ನಾಗಿರೋದನ್ನು ಪ್ರಾಕ್ಟೀಸ್ ಮಾಡು. ನಾನು ಹೇಳಿದ್ನಲ್ಲ, ನೀನು ಚೆನ್ನಾಗಿದ್ದರೆ ಇಡೀ ದೇಶ, ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ. ನೀನು ಕೆಟ್ಟೋದ್ರೆ ಇಡೀ ಪ್ರಪಂಚನೇ ಕೆಟ್ಟೋಗುತ್ತೆ. ನೀನೇ ಈ ಪ್ರಪಂಚ, ನೀನೇ ಈ ಜಗತ್ತು, ನೀನೇ ಎಲ್ಲ. ನೀನು ನೀನಾಗು, ನಿನ್ನನ್ನು ನೀನು ಅರಿ. ನೀನೇ ದೇವರು, ನೀನೇ ಪರಮಾತ್ಮ, ನೀನೇ ಭಗವಂತ, ನೀನೇ ಎಲ್ಲ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಷ್ಟು ಕೋಟಿ ಜೀವರಾಶಿಗಳಿದಾವೋ ಎಲ್ಲ ನೀನೇ. ನಿನ್ನ ಮೆದುಳಿನಿಂದ ಹೋಗ್ತಕ್ಕಂಥ ತರಂಗಗಳು ಎಲ್ಲರನ್ನೂ ಬದಲಾಯಿಸುತ್ತೆ, ಎಲ್ಲದನ್ನೂ ಬದಲಾಯಿಸುತ್ತೆ. ನೀನು ಒಳ್ಳೆಯವನಾಗು, ಒಳ್ಳೆ ಮನುಷ್ಯನಾಗು. ಶಕ್ತಿ ಇಲ್ಲ ಅಂದರೆ ಏನೂ ಇಲ್ಲ. ಶಕ್ತಿ ನಿನಗಿಲ್ಲಪ್ಪ ಅಂದರೆ ನಿನ್ನ ಹತ್ರ ದುಡ್ಡಿಲ್ಲ, ಮಾನ ಮರ್ಯಾದೆ ಇಲ್ಲ, ಗೌರವ ಇಲ್ಲ. ನಿನ್ನಲ್ಲಿ ಶಕ್ತಿ ಇಲ್ಲ ಅಂದರೆ ನೀನು ಈ ಜಗತ್ತಿನಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ. ನೀನು ವ್ಯಾಲ್ಯೂಲೆಸ್ ಪರ್ಸನ್. ಶಕ್ತಿ ಇದ್ರೇ ಮನುಷ್ಯನಿಗೆ ಬೆಲೆ, ಶಕ್ತಿ ಇದ್ರೇ ಮಾನ ಮರ್ಯಾದೆ ಗೌರವ ಎಲ್ಲ ಸಿಗುತ್ತೆ. ಶಕ್ತಿ ಇದ್ರೇ ದುಡ್ಡು ಎಲ್ಲ ಸಿಗುತ್ತೆ. ನೀನು ಶಕ್ತಿ ಇದ್ರೇ ಎಲ್ಲ ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ಒಂದು ಅರ್ಥ ಮಾಡ್ಕೊ, ನೀನು ಏನಾದರೂ ಸಂಪಾದನೆ ಮಾಡಬೇಕು ಅಂದರೆ ಅದು ನಿನ್ನ ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನು ಹೆಂಗೆ ಶಕ್ತಿ ಸಂಪಾದನೆ ಮಾಡ್ತೀಯೋ ನೀನು ಎಲ್ಲ ರೀತಿ ಸಂಪಾದನೆಯೂ ಮಾಡ್ತೀಯ. ದುಡ್ಡು, ಹಣ, ಕೀರ್ತಿ, ಆಯುಷ್ಯ, ಆರೋಗ್ಯ ಎಲ್ಲ ಸಂಪಾದನೆ ಮಾಡ್ತೀಯ. ನೀನು ಮೊದಲು ಶಕ್ತಿ ಸಂಪಾದನೆ ಮಾಡು. ನಿನಗೆ ಇವತ್ತಿನವರೆಗೂ ಗೊತ್ತಿಲ್ಲದಲ್ಲೇ ಶಕ್ತಿ ನಾಶ ಆಗಿದೆ, ಅದ್ರ ಬಗ್ಗೆ ಎಳ್ಕೊಳ್ಳೋಷ್ಟು ಯೋಚನೆ ಮಾಡಬೇಡ. ಈ ಕ್ಷಣದಿಂದ ಶಕ್ತಿ ಸಂಪಾದನೆಯಲ್ಲಿ ತೊಡಗು. ಶಕ್ತಿ ನಾಶ ಮಾಡ್ಕೋಬೇಡ. ನೀನು ಶಕ್ತಿ ನಾಶ ಮಾಡಿಕೊಂಡ್ರೆ ಇಡೀ ಜಗತ್ತೇ ಹಾಳಾಗೋಗುತ್ತೆ. ನೀನು ಶಕ್ತಿ ಸಂಪಾದನೆ ಮಾಡಿದರೆ ಇಡೀ ಜಗತ್ತು ಚೆನ್ನಾಗಿರುತ್ತೆ. ನೀವು ಮನಸ್ಸಿನ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕು, ಮನಸ್ಸಿನ ಬಗ್ಗೆ ಜ್ಞಾನ ಇರಬೇಕು. ನೀವು ಮನಸ್ಸಿನ ವೇಗ ಇವತ್ತಿನವರೆಗೂ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ. ನೀವು ಇಲ್ಲಿಂದ ಚಂದ್ರಲೋಕಕ್ಕೆ ಹೋಗೋಕ್ಕೆ ಎಷ್ಟೊತ್ತು ಬೇಕು? ಮನಸ್ಸು. ನೀವು ಇಲ್ಲಿಂದ ಸೂರ್ಯನ ಹತ್ರ ಹೋಗೋಕ್ಕೆ ಎಷ್ಟೊತ್ತು ಬೇಕು? ಮನಸ್ಸು. ನೀವು ಇಲ್ಲಿಂದ ಅಮೇರಿಕಕ್ಕೆ ಹೋಗೋಕ್ಕೆ ಎಷ್ಟೊತ್ತು ಬೇಕು? ಮನಸ್ಸು. ಮನಸ್ಸಿನ ವೇಗ ತುಂಬ ಫಾಸ್ಟ್. ಅದನ್ನು ನೀವು ಊಹಿಸೋಕ್ಕಾಗಲ್ಲ. ಇದುವರೆಗೂ ಮನಸ್ಸಿನ ವೇಗವನ್ನು ಕಂಡುಹಿಡಿಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ಬ್ಲ್ಯಾಕ್ ಹೋಲ್ ಹತ್ರ ಹೋಗೋಕ್ಕೆ ಎಷ್ಟೊತ್ತು ಬೇಕು? ಮನಸ್ಸು. ಅದೇ ಮನಸ್ಸು ಎಷ್ಟು ಫಾಸ್ಟಾಗಿದೆ ಅಂತ ಹೇಳಿಬಿಟ್ಟು ನೀವೇ ಊಹೆ ಮಾಡಿರಿ.
ಇಂತಹ ಒಂದು ಮನಸ್ಸಿದೆಯಲ್ಲ, ಇದು ಎಲ್ಲರಿಗೂ ಇದೆ. ಈ ಮನಸ್ಸಿನ ಶಕ್ತಿಯನ್ನು ನೀವು ಕಾಪಾಡ್ಕೋಬೇಕು, ರಕ್ಷಣೆ ಮಾಡಬೇಕು. ಇದೇ ಶಕ್ತಿ ಸೂತ್ರ. ನೀನು ಇಂದ್ರಿಯ ನಿಗ್ರಹ ಮಾಡಿಬಿಟ್ರೆ ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ. ಇಂದ್ರಿಯ ನಿಗ್ರಹ ಅಂದರೆ ಏನು ಅಂತೇಳಿ ನೀವು ತರಬೇತಿಯನ್ನು ಪಡಿಬೇಕು. ನೀವು ಹತ್ತಿರದ ಗುರುಗಳ ಹತ್ರ ಹೋಗಿ ತರಬೇತಿಯನ್ನು ಪಡಿಬೇಕು. ಅದನ್ನು ನೀವು ಕಲಿಬೇಕು. ಇಂದ್ರಿಯ ನಿಗ್ರಹ ಮಾಡೋದರಿಂದ ಇಂದ್ರ ಪದವಿ ಸಿಗುತ್ತೆ. ನೀವು ಇಂದ್ರಿಯ ನಿಗ್ರಹ ಮಾಡಿದರೆ ನೀನು ಇಡೀ ಪ್ರಪಂಚಕ್ಕೆ ರಾಜ, ನೀನು ಒಡೆಯ. ನಿನಗೆ ತುಂಬ ಗೌರವ ಮತ್ತು ಮರ್ಯಾದೆ ಸಿಗುತ್ತೆ. ನೀನು ಸತತವಾಗಿ ಪ್ರಯತ್ನ ಮಾಡಿದರೆ ನಿನಗೆ ದೇವರ ಆಶೀರ್ವಾದ ಸಿಗುತ್ತೆ. ಪ್ರಯತ್ನ ಮಾಡೋದರಿಂದ ಎಲ್ಲವೂ ಸಾಧ್ಯ. ಏನೇ ಆಗಲಿ ಪ್ರಯತ್ನ ಮಾಡಬೇಕು. ನೀನು ಒಂದಂತೂ ಅರ್ಥ ಮಾಡ್ಕೊ, ಈ ಪ್ರಪಂಚದಲ್ಲಿ ದೇವರು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅದು ಯಾರೂ ಅಲ್ಲ, ಮನುಷ್ಯರೇ ದೇವರು. ನೀನು ಪ್ರಯತ್ನ ಮಾಡೋದನ್ನು ಮನುಷ್ಯರು ನೋಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಜನರ ಆಶೀರ್ವಾದನೇ ದೇವರ ಆಶೀರ್ವಾದ. ನೀನು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ. ಜನರು ದೇವರು. ನೀನು ಜನರಿಗೆ ದೇವರು ಅಂತೇಳಿ ಗೌರವಿಸಬೇಕು, ಪೂಜಿಸಬೇಕು. ನೀನು ಪ್ರಯತ್ನ ಮಾಡೋದನ್ನು ಜನರು ನೋಡ್ತಾರೆ, ಜನರು ಆಶೀರ್ವಾದ ಮಾಡ್ತಾರೆ. ಆಗ ನಿನಗೆಲ್ಲ ಸಿಗುತ್ತೆ. ನೀನು ಹುಟ್ಟಿದಾಗಿಂದ ಸಾಯೋವರೆಗೂ ನೀನು ಏನು ಬೇಕೋ ಅದನ್ನೆಲ್ಲ ಕೊಡೋದು ಜನಗಳೇ. ಜನರೇ ನಿನ್ನನ್ನು ಅನ್ನ ಬಟ್ಟೆ ಊಟ ಕೊಟ್ಟು ಸಾಕ್ತಾರೆ. ನೀನು ಹುಟ್ಟೋದು ಜನರಿಂದ, ನೀನು ಸಾಯೋದು ಸತ್ತಾಗ ಉಣಾಕೋದು ಜನರೇ. ಜನರೇ ದೇವರು. ಜನಸೇವೆಯೇ ಜನಾರ್ದನನ ಸೇವೆ. ಜನಗಳ ಆಶೀರ್ವಾದ ಬೇಕು. ಜನಗಳ ಆಶೀರ್ವಾದವನ್ನು ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಸಂಪಾದನೆ ಮಾಡಬೇಕು. ಅದಕ್ಕೆ ಪ್ರಯತ್ನ ಬೇಕು. ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ. ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ನೀನು ಈ ಕ್ಷಣದಿಂದಲೇ ಯಾವುದೇ ಗ್ರಂಥಗಳನ್ನು ಓದಬೇಡ, ಯಾವುದೇ ಪುಸ್ತಕಗಳನ್ನು ಓದಬೇಡ. ಇದು ಒಂದು ಶಕ್ತಿ ಸೂತ್ರದ ಶಾಸನ. ನೀವ್ಯಾರು ಗ್ರಂಥಗಳನ್ನು ಓದಬಾರ್ದು. ಸೀದಾ ಗುರುಗಳ ಹತ್ರ ಹೋಗಬೇಕು, ಗುರುಗಳ ಬೋಧನೆ ಪಡಿಬೇಕು. ಗುರುಗಳಿಂದಲೇ ಆ ಪುಸ್ತಕವನ್ನು ಓದಿ ಕೇಳಬೇಕು. ಗುರುಗಳಿಂದಲೇ ನೀವು ಅದನ್ನು ಕಲಿಬೇಕು. ಈ ಪ್ರಪಂಚದಾಗಿರೋರೆಲ್ಲರಿಗೂ ಏನಪ್ಪ ಒಂದು ದೊಡ್ಡ ರಿಸ್ಟ್ರಿಕ್ಷನ್ ಅಂದರೆ, ನೀವು ಗ್ರಂಥ ಪುರಾಣಗಳನ್ನು ಓದೋಂಗಿಲ್ಲ, ನೀವು ಓದಬಾರ್ದು. ಇದು ರೂಲ್, ಕಟ್ಟೆಚ್ಚರ ನಾನು ನಿಮಗೆ ಕೊಡ್ತಾ ಇರೋದು. ನೀವು ಅದನ್ನು ಗುರುಗಳಿಂದಲೇ ಪಡಿಬೇಕು. ನೀನು ವಿದ್ಯಾವಂತ ಇರ್ಬೋದು, ನಿನಗೆ ಓದೋಕ್ಕೆ ಬರ್ಬೋದು, ಆದರೆ ನಿನಗೆ ಯೋಗ್ಯತೆ ಇಲ್ಲ. ಯಾವುದೇ ಒಂದು ಪುರಾಣ, ಪುಣ್ಯಕಥೆ, ಗ್ರಂಥಗಳು, ಯಾವುದೇ ಒಂದು ಶಾಸ್ತ್ರ ಸಂಪ್ರದಾಯ ಆಗಿರ್ಬೋದು, ದೇವರ ಬಗ್ಗೆ ಆಗಿರ್ಬೋದು, ಗುರುಗಳಿಂದ ಕೇಳಿ ತಿಳ್ಕೋಬೇಕು. ನೀವು ಅದನ್ನು ಓದಬಾರ್ದು. ಅದರಲ್ಲಿ ಬರೆದಿರೋದೇ ಒಂದು, ನಿಮಗೆ ಅರ್ಥ ಆಗೋದೇ ಒಂದು, ನೀವು ಆಚರಣೆ ಮಾಡೋದೇ ಒಂದಾಗುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೋತೀನಿ, ಯಾರು ಗ್ರಂಥ, ಕತೆ, ಪುರಾಣ, ಪುಣ್ಯಕಥೆಗಳನ್ನು ಓದಬೇಡಿ. ಗುರುಗಳಿಂದ ಕೇಳಿ ತರಬೇತಿ ಪಡೀರಿ. ನೀವು ಗುರುಗಳ ಆಶ್ರಯದಲ್ಲಿದ್ದು ಗುರುಗಳಿಂದ ತರಬೇತಿ ಪಡೆದು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಗುರುಗಳ ಆಶೀರ್ವಾದದಿಂದ ನೀವು ಒಬ್ಬ ಗುರುಗಳಾದರೆ ನೀವು ಬೋಧನೆ ಮಾಡ್ಬೋದು ಇನ್ನೊಬ್ಬರಿಗೆ.
ಆದರೆ ನೀನು ಕೇವಲ ನೋಡಿ ಓದಿ ತಿಳ್ಕೊಂಡು ಜೀವನ ಮಾಡ್ತೀನಿ ಅಂದರೆ ಸಾಧ್ಯವಿಲ್ಲ. ಜೀವನ ಎಲ್ಲ ಕೆಟ್ಟೋಗುತ್ತೆ, ಸರ್ವನಾಶ ಆಗುತ್ತೆ ಜೀವನ. ಆ ಥರ ಮಾಡಬೇಡಿ. ನಿಮ್ಮೆಲ್ಲರ ಹತ್ರನೂ ಧರ್ಮಗ್ರಂಥಗಳು ಪುಸ್ತಕ ಇದ್ದಾವೆ, ಎಲ್ಲರ ಮನೆಯಲ್ಲೂ ಇದ್ದಾವೆ. ಫಸ್ಟ್ ಆ ಪುಸ್ತಕನೆಲ್ಲ ತಗೊಂಡೋಗಿ ಗುರುಗಳ ಪಾದಕ್ಕೆ ಇಟ್ಬಿಡಿ, ಮಠಗಳಿಗೆ ತಗೊಂಡೋಗಿ ಇಟ್ಬಿಡಿ, ದೇವಸ್ಥಾನಗಳಿಗೆ ತಗೊಂಡೋಗಿ ಇಟ್ಬಿಡಿ. ನೀವೇನೇ ಕಲ್ತರೂ ಗುರುಗಳಿಂದ ಕಲಿಬೇಕು. ನೀವು ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೂ ಏನು ಮಾಡಬೇಕು ಅದು ಗುರುಗಳಿಂದಲೇ ಕಲಿಬೇಕು. ಧರ್ಮ ಅಂದ್ರೇನು? ಕರ್ತವ್ಯ, ಕೆಲಸ. ನೀನು ಏನು ಕೆಲಸ ಮಾಡಬೇಕು ಅದನ್ನು ನೀನು ಧರ್ಮೋಪದೇಶ ಪಡಿಬೇಕು, ಗುರುಗಳಿಂದ ಪಡಿಬೇಕು. ಹಿಂದೆ ಸಾವಿರಾರು ವರ್ಷಗಳ ಹಿಂದೆ ಗುರು ಶಿಷ್ಯ ಪರಂಪರೆ ಇದೆ ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ. ಏನಕ್ಕೆ ಅಂದರೆ ಪ್ರತಿಯೊಂದು ಹೆಜ್ಜೆನೂ ಗುರುಗಳ ಮಾರ್ಗದರ್ಶನದಲ್ಲೇ ನಡಿಬೇಕು, ಕಲಿಬೇಕು. ಇದೇ ಜೀವನ ಕ್ರಮ, ಇದೇ ಜೀವನ. ನೀವು ದಯವಿಟ್ಟು ಈ ಕ್ಷಣದಿಂದ ಯಾರು ಯಾವುದೇ ಧರ್ಮಗ್ರಂಥಗಳನ್ನು ಓದಬೇಡಿ. ಸೀದಾ ಗುರುಗಳ ಹತ್ರ ಹೋಗ್ರಿ. ನಿಮ್ಮ ಪ್ರತಿಯೊಂದು ಮನೆಗೂ ಗುರುಗಳಿದ್ದಾರೆ, ಪ್ರತಿಯೊಂದು ಮನೆಗೂ ಮಠ ಇದೆ, ಪ್ರತಿಯೊಂದು ಮನೆಗೂ ಸ್ವಾಮೀಜಿಗಳಿದ್ದಾರೆ, ಪ್ರತಿಯೊಂದು ಮನೆಗೂ ಗುರು ಬೋಧಕರಿದ್ದಾರೆ. ಅವ್ರ ಹತ್ರ ಹೋಗ್ರಿ, ಕಲೀರಿ. ಗುರುಗಳಿಂದ ಕೇಳಿ ತರಬೇತಿ ಪಡೆದು ಜೀವನ ಮಾಡಿರಿ. ಜೀವನವನ್ನು ಗುರುಗಳಿಂದ ತರಬೇತಿ ಪಡೆದು ಜೀವನ ಮಾಡಿರಿ. ನಿಮ್ಮಷ್ಟಕ್ಕೆ ನೀವು ಜೀವನ ಮಾಡಬೇಡ್ರಿ. ನೀವು ಏನೇ ಕಲಿಬೇಕಂದ್ರೂ ಗುರುಗಳು ಬೇಕು, ನಿಮ್ಮಷ್ಟಕ್ಕೆ ನೀವು ಕಲಿಬೇಡಿ.